ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತೌಡನಹಳ್ಳಿಯ ವಿಜಯಕುಮಾರ್ ದಂಪತಿಗಳು ಪೊಲೀಸರಿಂದ ಮತ್ತು ತಮ್ಮ ತಾಯಿ ಅಣ್ಣನಿಂದಲೇ ಕಿರುಕುಳ ಅನುಭವಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಆದರೆ ವಾಸ್ತವ ವಿಚಾರಗಳನ್ನು ಗಮನಿಸಿದಾಗಲೇ ಅಸಲಿ ವಿಚಾರಗಳು ಹೊರಬಂದಿದ್ದು, ವಿಜಯಕುಮಾರ್ ಸೇರಿದಂತೆ 4 ಮಂದಿ ಅಣ್ಣ ತಮ್ಮಂದಿರಿಗೂ ಆಸ್ತಿಯನ್ನು ಸಮವಾಗಿ ಪಾಲು ಮಾಡಿಕೊಡಲಾಗಿದೆ. ತಂದೆ ತಾಯಿಯನ್ನು ಕೊನೆಗಾಲದಲ್ಲಿ ಮಕ್ಕಳು ನೋಡಿಕೊಳ್ಳಲಿ ಎಂಬ ಉದ್ದೇಶದಿಂದ 1.24 ಎಕರೆ ಭೂಮಿಯನ್ನು ಅವರ ತಂದೆ ತಾಯಿ ಪಾಲಿಗೆ ನೀಡಲಾಗಿದೆ. ಇದನ್ನು ಪ್ರಶ್ನಿಸಿ ವಿಜಯಕುಮಾರ್ ಹೈಕೋರ್ಟ್ ಮೊರೆ ಹೋಗಿದ್ದು, ಹೈಕೋರ್ಟ್ ಕೂಡ ಎಸಿ ನ್ಯಾಯಾಲಯದಲ್ಲಿಯೇ ತೀರ್ಮಾನಿಸಿಕೊಳ್ಳುವಂತೆ ಸೂಚನೆ ನೀಡಿದೆ. ಆದರೆ ವಿಜಯಕುಮಾರ್ ಅವರು ಜಮೀನು ಬಿಟ್ಟುಕೊಡದ ಕಾರಣ ಮತ್ತೆ ಎಸಿಯವರಿಗೆ ವಿಜಯಕುಮಾರ್ ಅವರ ತಾಯಿ ಅಂಜನಾದೇವಿ ಎಂಬುವವರು ದೂರು ನೀಡಿದ್ದಾರೆ. ಇದರಿಂದ ಕಂದಾಯ ಅಧಿಕಾರಿಗಳು ಕಳುಹಿಸಿ ಜಮೀನು ಹದ್ದುಬಸ್ತು ಗುರುತಿಸಿ ಅಂಜನಾದೇವಿ ಅವರ ವಶಕ್ಕೆ ಜಮೀನು ನೀಡುವಂತೆ ಸೂಚಿಸಿದ್ದರೂ ವಿಜಯಕುಮಾರ್ ಮಾತ್ರ ಜಮೀನು ಬಿಟ್ಟಿಲ್ಲ. ಇದರಿಂದ ತಮ್ಮ ಜಮೀನು ತಮಗೆ ಕೊಡಿಸುವಂತೆ ತಾಯಿ ಅಂಜನಾದೇವಿ ಪೊಲೀಸರಿಗೆ ಮೊರೆ ಹೋಗಿದ್ದು, ಪೊಲೀಸರು ಕೂಡಲೇ ಜಮೀನು ಬಿಡುವಂತೆ ವಿಜಯಕುಮಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಪೊಲೀಸರ ವಿರುದ್ಧವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ವಿಜಯಕುಮಾರ್ ದಂಪತಿಗಳು ದೂರು ನೀಡಲು ಹೋಗಿದ್ದು, ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಇದು ಸಿವಿಲ್ ವಿಚಾರವಾಗಿದ್ದು ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳುವಂತೆ ಸೂಚಿಸಿದ್ದಾರಂತೆ. ಆದರೆ ಜಮೀನಿನಲ್ಲಿ ಪ್ರಸ್ತುತ ಬೆಳೆ ಇಡಲಾಗಿದ್ದು, ಬೆಳೆ ಪಡೆಯುವವರೆಗೂ ಬಿಡುವಂತೆ ವಿಜಯಕುಮಾರ್ ದಂಪತಿಗಳು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಆದರೆ ಇವರ ಮನವಿಗೆ ಅವರ ತಾಯಿ ಮತ್ತು ಸಹೋದರ ಒಪ್ಪುತ್ತಾರಾ ಇಲ್ಲವಾ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ವಿಜಯಕುಮಾರ್ ಅಂದ್ಬಿಟ್ಟು ನಮ್ಮದು ಫ್ಯಾಮ್ಲಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ. ಫ್ಯಾಮ್ಲಿ ಮ್ಯಾಟ್ರು ಜಮೀನು ದ್ರಾಕ್ಷಿ ತೋಟ 18 ವರ್ಷದಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ದಾನಪತ್ರ ಮಾಡಿಕೊಟ್ಟಿದ್ರು ಮೊಮ್ಮಕ್ಕಳಿಗೆ ಅಂದ್ಬಿಟ್ಟು. ಇವಾಗ ನಮ್ಮ ಪ್ರಸನ್ನ ಕುಮಾರ್ ಅನ್ನೋನು ಅಣ್ಣ ಆಗಬೇಕು. ಅವನು ನಮ್ಮ ತಾಯಿ ತಲೆ ಕೆಟ್ಟಿಬಿಟ್ಟು ಮಾರಾಟ ಮಾಡಬಾರ್ದು ಅನ್ನೋ ಆದೇಶದಲ್ಲಿದೆ. ಮಾರಾಟ ಮಾಡೋಕ್ಕೆ ಹೊರಟಿದ್ದಾನೆ. ನಮಗೆಲ್ಲ 40-50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಮೊನ್ನೆ ಎಲ್ಲ ಜನವರಿ 17ನೇ ತಾರೀಕು ದ್ರಾಕ್ಷಿ ಗಿಡ ಎಲ್ಲ ಕಟ್ ಮಾಡಿ ಹೋಗ್ಬಿಟ್ಟಿದ್ದ. ಇವಾಗ ಮತ್ತೆ ವಾಟರ್ ಪಂಪು ಎಲ್ಲ ಮಾಡಿದ್ದೀವಿ. ಬೆಳೆ ಇದೆ, ಹೀರೆ ಗಿಡ, ಸೊರೆ ಗಿಡ, ದ್ರಾಕ್ಷಿ ಗಿಡ ಎಲ್ಲ ಇದೆ. ಇವಾಗ ಬೆಳೆ ಹಾನಿ ಮಾಡಬೇಕು, ವಾಟರ್ ಪಂಪ್ ಎಲ್ಲ ಮುಚ್ಚಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೇನೆ. ನಾವು SP ಸಾಹೇಬ್ರಿಗೂ ನಂದಿ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಿವಿಲ್ ಕೋರ್ಟಲ್ಲೂ ಕೇಸ್ ಇದೆ, DC ಕೋರ್ಟಲ್ಲೂ ಕೇಸ್ ಇದೆ. ಕೇಸುಗಳಿಂದ ಇತ್ಯರ್ಥ ಆಗಿಲ್ಲ. ನಾವು ಹೈಕೋರ್ಟ್ವರೆಗೂ ಅಪೀಲ್ ಆಗ್ತಾಯಿದ್ದೀವಿ. ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು, ಬೆಳೆ ಇದೆ ಅಂತ ಹೇಳಿದ್ದೀವಿ. ಅವ್ರು ನಂದಿ ಸ್ಟೇಷನ್ ಅವರು ಹರೀಶ್ ಸಾರು ಮೊನ್ನೆ 1 ಗಂಟೆಗೆ ಕರೆಸ್ಬಿಟ್ಟು JCB ಎಲ್ಲ ಕರ್ಕೊಂಡು ಬಂದು ಇದು ಮಾಡಿ ಮುಚ್ಚಕ್ಕೆ ಬಂದಿದ್ದ. ನಾವು ಗಲಾಟೆ ಮಾಡಿ ಸ್ಟೇಷನ್ ಹತ್ರ ಬನ್ನಿ, ಕಾಲಾವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸ್ಟೇಷನ್ ಹತ್ರ ಹೋದ್ರೆ ಏನು ಮಾಡಿದ್ರು, ನಮ್ಮ 1 ಗಂಟೆಗೆ ಕರೆಸ್ಕೊಂಡು ನಮ್ಮನ್ನು 7 ಗಂಟೆವರೆಗೂ ಸ್ಟೇಷನ್ನಲ್ಲೇ ಬಿಡ್ದಿರ ಅಲ್ಲೇ ಇಟ್ಕೊಂಡಿದ್ರು. ಸರಿ 7 ಗಂಟೆನಲ್ಲಿ ಸರಿ ಬೆಳೆ ಬರೋವರೆಗೂ ನಾವು ಕಾಲಾವಕಾಶ ಕೊಡ್ತೀವಿ, 3 ತಿಂಗಳು ಬೆಳೆ ಬರೋವರೆಗೂ, ಆಮೇಲೆ ನೀವು ಬಿಡಬೇಕಪ್ಪ ಅಂದರು. ಸರಿ ಆಯಿತು ಹಂಗೆ ಮಾಡೋಣ ಅಂತ ಹೇಳಿದೆ. ನಾನು ನಿನ್ನೆ ಹೋದರೆ ತಿರುಗಿ ಅನ್ಯಾಯ ಇಲ್ಲ, ಬಿಡೋದಕ್ಕಾಗಲ್ಲ. ಪೊಸಿಷನ್ ಅವ್ರು ಬಿಟ್ಬಿಡಬೇಕು, ನಿಮ್ಮ ಜಮೀನೊಳಗೆ ಹೋಗಬಾರ್ದು, ಅವರಿಷ್ಟ ಏನಾನ ಮಾಡ್ಕೊಳ್ತಾರೆ. ಇಲ್ಲಿಂದ FIR ಮಾಡ್ತೀನಿ, ನಿಮ್ಮ ಮಕ್ಕಳ ಮೇಲೆ ಎಲ್ಲ FIR ಮಾಡ್ತೀನಿ. ನಮಗೆಲ್ಲ ರಕ್ಷಣೆ ಕೊಡ್ತಾಯಿಲ್ಲ, ಇನ್ವಾಲ್ವ್ ಆಗಿಬಿಟ್ಟು ಏನೋ ರಕ್ಷಣೆ ಕೊಡ್ತೀರಾ ನಮಗೆ ಎಲ್ಲ ಇದು ಮಾಡ್ತಾರೆ. SP ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. SP ಸಾಹೇಬ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರೆ, SPಗೆಲ್ಲ ನೀವು CM ಹತ್ರನೇ ಹೋಗೋ, ಬೇಕಾಗಿದ್ದರೆ FIR ಮಾಡ್ತೀವಿ, ನಿಮ್ಮ ಜಮೀನೊಳಗೆ ಹೋಗ್ಬಾರ್ದು, ಅದು ಇದು ಅಂತಾರೆ. ಸಾಹೇಬ್ರು ನಮ್ಮ ಕಾಲಾವಕಾಶ ಕೊಡ್ತೀವಿ, ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಕಾಲಾವಕಾಶ ಕೇಳಿದ್ದೀವಿ. ಆಯ್ತು ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. SP ಸಾಹೇಬ್ರೆಲ್ಲ ಹೇಳಿದ್ದಾರೆ. ಇವರು ನಂದಿ ಸ್ಟೇಷನ್ ಅವ್ರು ತರಿಸ್ಬಿಟ್ಟು ಮೊನ್ನೆ 2 ದಿವಸ ತರಿಸ್ಬಿಟ್ಟು ಮೊನ್ನೆ ನ್ಯಾಯ ಕೊಡಿಸ್ತೀವಿ, ಟೈಮ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಟೈಮು ಕೊಡಲ್ಲ, FIR ಮಾಡ್ತೀವಿ, ಅದು ಇದು ಅಂತ ಹೇಳ್ತಾರೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, 40-50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನಾವು ಜಮೀನು ಬೇಕಾದರೆ ನಮ್ಮ ಕೋರ್ಟಲ್ಲಿ ಏನು ತೀರ್ಮಾನ ಆದರೂ ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಕೋರ್ಟಲ್ಲಿ ಬೆಲೆ ಇದೆ, ಅದಕ್ಕೆ ನಮಗೆ ಕಾಲಾವಕಾಶ ಬೇಕು. ಬೆಲೆ ತಗೊಳ್ಳೋವರೆಗೂ ನಮಗೆ ಟೈಮ್ ಬೇಕು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.